ಪವರ್ ಶೇರಿಂಗ್ ವಿಚಾರ ಈಗ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಚರ್ಚೆಯಾಗಿದೆ. ಆರಂಭ ಮಾಡಿದವರು ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗ್ಬಿಟ್ರು. ಆದರೆ ಇನ್ನುಳಿದಂಥವ್ರು ಪಾಪ ಕುರ್ಚಿ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಪರಮೇಶ್ವರ್ ಅವರು ವಿಚಾರ, ಪರಮೇಶ್ವರ್ ಈಗಲ್ಲ 2013ರಲ್ಲೇ ಇಟ್ಕೊಂಡಿದ್ರು ಅವರು KPC ಅಧ್ಯಕ್ಷರಾದಾಗ. ಪಾಪ ಆವಾಗ ಸೋಲುವಂಥ ಪರಿಸ್ಥಿತಿ ಆಯ್ತು ಕೊರಟಗೆರೆಯಲ್ಲಿ. ಸಿದ್ದರಾಮಯ್ಯವ್ರು ಗೆದ್ದು ಬಿಟ್ರು, ಅವರಿಗೆ ಮುಖ್ಯಮಂತ್ರಿ ಜಾಕ್ ಪಾಟ್ ಹೊಡಿತು. ಈಗಲೂ ಕೂಡ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಅವರಷ್ಟೇ ಅಲ್ಲ, MB ಪಾಟೀಲ್ ಅವರು ಇದ್ದಾರೆ, ಶಾಮನೂರು ಎಲ್ಲರೂ ಇದ್ದಾರೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ ಮಾಡಿರುವಂಥ ಸಮಾವೇಶಕ್ಕೆ JDS ಈಗ ಟಕ್ಕರ್ ಕೊಡೋಕ್ಕೆ 15ನೇ ತಾರೀಕಿಗೆ ಅವ್ರದ್ದು ಒಂದು ಸಮಾವೇಶ ಅಂತೆ. ವೆರಿ ಗುಡ್. ಇನ್ನೊಂದು ಕಡೆಗೆ BJP ಅವರು ಭವಿಷ್ಯ ನೋಡಿದ್ಬಿಟ್ಟಿದ್ದಾರೆ, ಈ ಸರ್ಕಾರ ಬಹಳ ದಿನ ಇರಲ್ಲ ಅಂತ. ಅಯ್ಯೋ ಏನ್ರಿ ಊದ್ತಿರ ಪುಂಗಿ ಬರೀ ನೋಡಿ, ಅದ್ರ ಬಗ್ಗೆ ಒಂದು ವರದಿ ಇದೆ. ರಾಜ್ಯದಲ್ಲಿ ಜೋರಾಯ್ತು ಪವರ್ ಪಾಲಿಟಿಕ್ಸ್. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ರ ಪರಂ, ನಾನು ಸಿಎಂ ಅಭ್ಯರ್ಥಿ ಎಂದ ಪರಂ. ಚುನಾಯಿತ ಈಗ ಜನರ ಆಶೀರ್ವಾದದಿಂದ ನಾವು 136 ಸ್ಥಾನ ಗೆದ್ದಿದ್ದೀವಿ. ಜನರ ಆಶೀರ್ವಾದ. 5 ವರ್ಷ ಇರಿ ಅಂತ ಹೇಳಿದ್ದಾರೆ, 5 ವರ್ಷ ಈ ರಾಜ್ಯದ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೇನೂ ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರವರನ್ನ ಬಿಟ್ಟರೆ 5 ವರ್ಷಗಳ ಪೂರ್ಣಾವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. No, not forever. We have some understanding. I don't want to discuss on media. Let us meet on the day. No, not forever. We have some understanding. I don't want to discuss on media. Let us meet on the day. No, not forever. We have some understanding. I don't want to discuss on media. Let us meet on the day. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು ನಾವು. ಸದ್ಯಕ್ಕಾಗಲ್ಲ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ನಮ್ಮ CM ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ಈಗ ಅವ್ರೇನು ಹೇಳ್ತಾರೆ ನಾ ಫೈನಲ್, CM ಏನು ಹೇಳ್ತಾರೆ ಅದು ಫೈನಲ್. ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. ಇದು ಪವರ್ ಶೇರಿಂಗ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಯೂ ಆಗಿರೋ KPCC ಅಧ್ಯಕ್ಷ DK ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ. ಇವರಿಬ್ಬರ ಹೇಳಿಕೆ ಪಕ್ಷದಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದ್ದು, ಅವರಿಬ್ಬರೇ ರಾಜಕಾರಣ ಮಾಡಲಿ, ಅವರಿಬ್ಬರೇ ಎಲ್ಲಾ ನಡೆಸಲಿ ಬಿಡಿ ಅಂತ ಗೃಹ ಸಚಿವ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಮೂಲಕ ತಾವೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಪರಮೇಶ್ವರ್ ಸಂದೇಶ ರವಾನಿಸಿದ್ದಾರೆ. ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಾನು ಯಾರು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನೋ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನೂ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ, ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಸಿಎಂ ಮತ್ತೆ DCM ಅವರ ಪವರ್ ಶೇರಿಂಗ್ ಹೇಳಿಕೆಗೆ ಪಕ್ಷದಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ಶುರುವಾಗಿದೆ. ಗೃಹ ಸಚಿವ ಪರಮೇಶ್ವರ್ ಅವರು ಇಬ್ಬರ ಹೇಳಿಕೆಯನ್ನ ಖಂಡಿಸಿದ್ದು, ಅವರಿಬ್ಬರೇ ಎಲ್ಲ ಮಾಡ್ಕೊಳ್ಳೋದಾದ್ರೆ ನಾವ್ಯಾಕೆ ರಾಜಕೀಯ ಮಾಡಬೇಕು ಅನ್ನುವ ಮೂಲಕ ಸಿಎಂ ಮತ್ತೆ DCM ಅವರ ಹೇಳಿಕೆಗೆ ನೇರವಾದಂತಹ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ನಾನು ಕೂಡ ಸಿಎಂ ರೇಸ್ನಲ್ಲಿ ಇದ್ದೀನಿ ಎನ್ನುವಂತಹ ಸಂದೇಶವನ್ನ ಪಕ್ಷದ ನಾಯಕರು ಮತ್ತೆ ಹೈಕಮಾಂಡ್ ನಾಯಕರಿಗೆ ಪರಮೇಶ್ವರ್ ಅವರು ರವಾನೆ ಮಾಡಿದ್ದಾರೆ. ಇನ್ನು ಪರಮೇಶ್ವರ್ ಸಿಎಂ ಕನಸಿನ ಆಸೆ ಬಗ್ಗೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಬಿಚ್ಚಿಟ್ಟಿದ್ದಾರೆ. ಪರಮೇಶ್ವರ್ ತಮ್ಮ ಬಳಿ ಹಲವು ಬಾರಿ ಸಿಎಂ ಆಗೋ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ಸೋಮವಾರ ಸಿಎಂ ಕಾರ್ಯಕ್ರಮದಲ್ಲಿ ಅನುದಾನ ತಾರತಮ್ಯ ಹಿನ್ನೆಲೆಯಲ್ಲಿ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಮುಂದಾಗಿದ್ವಿ. ಆದ್ರೆ ಪರಮೇಶ್ವರ್ ನಮ್ಮನ್ನೆಲ್ಲ ಕರೆದು ಇದು ನನ್ನ ಕಾರ್ಯಕ್ರಮ, ಹಾಗೆಲ್ಲ ಮಾಡಬೇಡಿ ಎಂದರಲ್ಲದೆ ನಾನು ಸಿಎಂ ಆಗುವ ಕನಸು ಹೊತ್ತವನು ಎಂದು ಪರ್ಸನಲ್ ಆಗಿ ಹೇಳಿಕೊಂಡಿದ್ದಾರೆ ಅಂತ ಸುರೇಶ್ ಗೌಡ ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗಬೇಕಂತ ಬಹಳ ಆಸೆ ಇಟ್ಕೊಂಡಿದ್ದೆ. ನನಗೇನೋ ಅವ್ರು ಹೇಳಿದಾರೆ,
ಕೆಲವು ಸಂದರ್ಭದಲ್ಲಿ ಪರ್ಸ್ನಲ್ ಆಗಿ ಮಾತಾಡ್ಬೇಕಾದ್ರೆ ನನಗೊಂದು ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಅದಕ್ಕೆ ನಾನು ಕೂಡ ಅದನ್ನು ಹೇಳಿದೆ. ಅವರಾಗಲಿ, ನಮ್ಮ ಜಿಲ್ಲೆಯವರು ಯಾರೂ ಆಗಿಲ್ಲ. ಈಗ ಸೋಮಣ್ಣವರು ಕೇಂದ್ರದ ಮಂತ್ರಿ ಆದರು. ಭಾಳ 77 ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಫಸ್ಟ್ ಮ್ಯಾನ್ ಕೇಂದ್ರದ ಮಂತ್ರಿ ಆಗಿದ್ದಾರೆ. ಇವ್ರ ತಂದೆಯವರು 5 ಬಾರಿ ಗೆದ್ದರು, ಪಾಪ ಆಗಲಿಲ್ಲ. ದೇವೇಗೌಡಾಜಿಯವ್ರನ್ನೇ ಹೋರಾಟ ಮಾಡಿ ಗೆಲ್ಲಿಸಿದ್ರು, ಮಾಡಲಿಲ್ಲ BJPಯವರು. ಪ್ರೈಮ್ ಮಿನಿಸ್ಟರ್, ಮಾಜಿ ಪ್ರೈಮ್ ಮಿನಿಸ್ಟರ್ ಒಬ್ಬ ನಾಯಕರನ್ನ ನಾವಿಲ್ಲಿ ಇದು ಮಾಡಿದಾಗ ಸೋಮಣ್ಣವ್ರಿಗೆ ಅದೃಷ್ಟ ಬಂದ್ಬಿಡ್ತು. ಹಾಗೆ ಪರಮೇಶ್ವರರಿಗೂ ಅದೃಷ್ಟ ಬರ್ಬೋದು, ಯಾರಿಗೆ ಗೊತ್ತು. ಅದೃಷ್ಟ ಜಿಲ್ಲೆಗೆ ಈಗ ಸ್ಟಾರ್ಟ್ ಆಗಿದೆ ಬರೋದು. ಪವರ್ ಶೇರಿಂಗ್ ವಿಚಾರದಲ್ಲಿ ಡಿಕೆ ಸಾಫ್ಟ್. ಪರಂ ಹೇಳಿಕೆ ಬಗ್ಗೆ ಹೈಕಮಾಂಡ್ಗೆ ದೂರು. ಈ ಮಧ್ಯೆ ರಾಷ್ಟ್ರೀಯ ವಾಹಿನಿಯಲ್ಲಿ ಪವರ್ ಶೇರಿಂಗ್ ಪ್ರಸ್ತಾಪಿಸಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಹುಟ್ಟಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಇನ್ನಷ್ಟು ಸಾಫ್ಟ್ ಆಗಿದ್ದಾರೆ. ಸಿಎಂ ಹೇಳಿದ್ದೇ ಫೈನಲ್ ಅಂತ ಮೊನ್ನೆಯಷ್ಟೇ ಹೇಳಿದ್ದ ಡಿಕೆ ಶಿವಕುಮಾರ್ ಸಾಯೋವರೆಗೂ ಸಿದ್ದರಾಮಯ್ಯ ಜೊತೆಗೆ ಇರ್ತೀನಿ ಅನ್ನೋ ಮೂಲಕ ಸಿದ್ದರಾಮಯ್ಯಗೆ ಇನ್ನಷ್ಟು ಹತ್ತಿರವಾಗಲು ಮುಂದಾಗಿದ್ದಾರೆ. ಇನ್ನು ಬಹಿರಂಗವಾಗಿ ಪರಮೇಶ್ವರ್ ನೀಡಿರೋ ಹೇಳಿಕೆಯನ್ನ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಗಮನಕ್ಕೂ ಡಿಕೆ ತಂದಿದ್ದಾರೆ. ತಲೆ ಕೆಡಿಸ್ಕೋಬೇಡಿ. ಮೈಸೂರಲ್ಲಿ ಈ ಬಂಡೆ DK ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. DK ಶಿವಕುಮಾರ್ ಗಮನದಲ್ಲಿ ಇಟ್ಕೊಳ್ಳಿ ನೀವು. ಇದು ಈ ಕನಕಪುರದ ಬಂಡೆಯ ಇತಿಹಾಸ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಪವರ್ ಶೇರಿಂಗ್ ಗಲಾಟೆ ಜೋರಾದಂತೆ ಕಾಣಿಸ್ತಾ ಇತ್ತು. ಆದರೆ ಸಮಾವೇಶದಲ್ಲಿ ಮಾತನಾಡಿದಂಥ DCM DK ಶಿವಕುಮಾರ್ ಅವರು ಕನಕಪುರದ ಬಂಡೆಯ ಇತಿಹಾಸ ನಂಬಿದವರ ಜೊತೆ ನಿಲ್ಲೋದು ಅನ್ನುವ ಮಾತನ್ನು ಹೇಳುವ ಮೂಲಕ ಎಲ್ಲವನ್ನು ಕೂಡ ಸಾಫ್ಟ್ ಮೂವಿಂಗ್ಗೆ ತರುವಂಥ ಪ್ರಯತ್ನಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಈ ಎಲ್ಲ ಜಟಾಪಟಿಯ ಮುಂದೆ ಗೃಹ ಸಚಿವ ಪರಮೇಶ್ವರ್ ಕೂಡ ನಾನೂ ಇದ್ದೀನಿ ರೇಸ್ನಲ್ಲಿ ಅನ್ನುವಂಥ ಮಾತಿನಲ್ಲಿ ಹೇಳ್ತಾ ಇರುವಂಥದ್ದು ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದಾರೆ DCM ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಒಟ್ಟಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಸ್ಮೂತ್ ಮೂವಿಂಗ್ ಆಗುವ ರೀತಿಯಲ್ಲಿ ಎಲ್ಲ ನಾಯಕರುಗಳು ಹೊಂದಾಣಿಕೆಯ ಮಾತನ್ನಾಡ್ತಿರುವಂಥದ್ದು ಸದ್ಯಕ್ಕೆ ಕಾಂಗ್ರೆಸ್ನ ಬೆಳವಣಿಗೆ. ಕಾಂಗ್ರೆಸ್ ಕುರ್ಚಿ ಕಚ್ಚಾಟಕ್ಕೆ ಬಿಜೆಪಿ ವಾಗ್ದಾಳಿ. ಈ ಸರ್ಕಾರ ಉಳಿಯಲ್ಲ ಅಂತ ಭವಿಷ್ಯ. ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಎಂದಿನಂತೆ ಬಿಜೆಪಿ ವ್ಯಂಗ್ಯವಾಡಿದೆ. ಈ ಸರ್ಕಾರ ಜಾಸ್ತಿ ದಿನ ಉಳಿಯಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿ ಬಿಟ್ಟು ಕೊಡಲ್ಲ ಅಂತಲೂ ಬಿಜೆಪಿ ನಾಯಕರು ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ತುದಿಗಾಲ ಮೇಲೆ ನಿಂತಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ. ಮುಖ್ಯಮಂತ್ರಿಗಳು ಫೆವಿಕೋಲ್ ಹಚ್ಕೊಂಡು ತಮ್ಮ ಕುರ್ಚಿ ಮೇಲೆ ಕೂತಿದ್ದಾರೆ. ಆ ಫೆವಿಕೋಲ್ ಕಿತ್ಕೋಬೇಕು ಅಂತಂದು ಉಪಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಇವರಿಬ್ಬರೇ ಮಾಡಿದರೆ ನಮ್ಮದೇನು ಪಾತ್ರ, ನಾವು ಪ್ರೇಕ್ಷಕರ ಅನ್ನುವಂಥ ಒಂದು ಅಸಹಕತೆ ಇವತ್ತು ಗೃಹ ಸಚಿವರಿಗೆ ಬಂದಿದೆ. ಇವತ್ತು ಭಾಳ ಸ್ಪಷ್ಟವಾಗಿದೆ, ಬರುವಂಥ ದಿನಗಳಲ್ಲಿ ಇದು ಭಾಳ ದೊಡ್ಡ ಪ್ರಮಾಣದ ಅಸಮಾಧಾನ ಆಗ್ತದೆ. ಈ ಸರ್ಕಾರ ತನ್ನ ಅವಧಿಯನ್ನು ಪೂರ್ತಿ ಮಾಡೋದು. ಸಿದ್ದರಾಮಯ್ಯನವ್ರಿಗೆ ನನಗನ್ಸ್ತೈತೆ ರಾಜ್ಯದ ಜನಗಳ ಹಿತಕ್ಕಿಂತ ಇವರ ಉಳಿವು ಮೂಡಾ ಕೇಸಲ್ಲಿ ಏನು ಸಿಕ್ಕಾಕ್ಕೊಂಡು ಅದರಿಂದ ಹೊರಬರೋಕ್ಕೆ ಮಿಲ ಅಂತ ಒದ್ದಾಡ್ತಾ ಇದ್ದಾರೋ ಆ ಸಮಾವೇಶಗಳು ಅಷ್ಟೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿದೆ. ರಾಜ್ಯದ ಜನರನ್ನು ಕಡೆಗಣಿಸ್ತಾ ಇರೋಂಥ ಈ ಸರ್ಕಾರ ಭಾಳ ದಿನ ಉಳಿಯಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ ಪ್ರತಿಕಾರ. ಡಿಸೆಂಬರ್ 15ಕ್ಕೆ ಮಂಡ್ಯದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಹಾಸನದಲ್ಲಿ ನಿನ್ನೆ ಸ್ವಾಭಿಮಾನಿ ಸಮಾವೇಶ ನಡೆಸಿದ್ದ ಕಾಂಗ್ರೆಸ್ಗೆ ತಿರುಗೇಟು ನೀಡಲು ಜೆಡಿಎಸ್ ಮುಂದಾಗಿದೆ. ಡಿಸೆಂಬರ್ 16ಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹುಟ್ಟುಹಬ್ಬ ಅಂಗವಾಗಿ ಡಿಸೆಂಬರ್ 15ಕ್ಕೆ ಒಕ್ಕಲಿಗರ ಸಮಾವೇಶ ನಡೆಸಲು ಮುಂದಾಗಿದೆ. ಈ ಮೂಲಕ ಕಾಂಗ್ರೆಸ್ಗೆ ತಿರುಗೇಟು ನೀಡಲು ಆಲೋಚಿಸಿದೆ. 16ನೇ ತಾರೀಕು ಅವರ ಹುಟ್ಟುಹಬ್ಬ ಇದೆ. ಹಾಗಾಗಿ ನಾವು 15ನೇ ತಾರೀಕು ಸಾಯಂಕಾಲ ಹಲವಾರು ಅನುದಾನದಲ್ಲಿ ಏನು ವಿಕಲಚೇತರಿಗೆ ಕೆಲವು ಬೈಕ್ ಕೊಡ್ತಕ್ಕಂಥದ್ದು, ಅವರಿಗೆ ಕೆಲವು ಸಲಕರಣೆಗಳನ್ನು ಕೊಡ್ತಕ್ಕಂಥದ್ದು, ಹಾಗೆ ವಿಶೇಷವಾಗಿ ಕೇಂದ್ರ ಸ್ಥಾನದ ಕೆಲವು ಅನುಷ್ಠಾನದ ಕಾರ್ಯಕ್ರಮ ಜನಪರವಾಗಿ ಏನಿದೆ ಅವನ್ನ ಜನಕ್ಕೆ ಮುಟ್ಟಿಸುವಂತ ಒಂದು ಕಾರ್ಯಕ್ರಮನೂ ಅವತ್ತು ನಾವು ಹಾಕೊಂಡು ಸಂಜೆ ಒಂದು ಸ್ಟೇಡಿಯಂನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ನಾವೆಲ್ಲ ಹಾಲಿ ಶಾಸಕರು, ಮಾಜಿ ಶಾಸಕರುಗಳು, ನಮ್ಮೆಲ್ಲ ಮುಖಂಡರುಗಳು, ವಿಶೇಷವಾಗಿ ಕುಮಾರಣ್ಣ ಅಭಿಮಾನಿಗಳು ಒತ್ತಡದ ಮೇಲೆ ಇವತ್ತು ನಾವು ಮಂಡ್ಯ ಐಬಿನಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಮೀಟಿಂಗ್ ಮಾಡಿ ಇವತ್ತು ಜಾಗ ಪರಿಶೀಲನೆ ಮಾಡಿ ಕಾರ್ಯಕ್ರಮಕ್ಕೆ
ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡಿದ್ದೀವಿ. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಏಟಿಗೆ ಎದುರೇಟು, ಸೇವೆಗೆ ಸವಾ ಸೇರು ರಾಜಕೀಯ ಶುರುವಾಗಿದೆ. ಮುಂದೆ ಇದು ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಆ್ಯಕ್ಚುಲಿ ಇನ್ನೂ ಪಿಕ್ಚರೇ ಶುರುವಾಗಿಲ್ಲ, ಟ್ರೇಲರ್ ಅಷ್ಟೇ, ಟ್ರೇಲರ್ ಇವೆಲ್ಲ ಇಲ್ಲ, ಟ್ರೇಲರು ಇನ್ನೂ ಬಿಡುಗಡೆ ಆಗಿಲ್ಲ. ಇದು ಟೀಸರ್ ಇನ್ನು ಅಷ್ಟೇ, ಇಂಥ ಪಿಕ್ಚರ್ ರೆಡಿಯಾಗಿದೆ, ಇಂಥ ಫಿಲ್ಮ್ ಹೆಸರು, ಇದು ಮಾಡ್ತಾ ಇದ್ದಾರೆ, ಹೀರೋ ಪಾತ್ರಧಾರಿಗಳು ಇವರು ಅಂತೇಳಿ. ಇನ್ನೂ ಆ್ಯಕ್ಚುಲಿ ಬೇರೆ ಬೇರೆ ಪಾತ್ರಧಾರಿಗಳು ಇನ್ನೂ ಕಾಣಿಸ್ಕೊಂಡಿಲ್ಲ, ಅವರೆಲ್ಲ ಗೊತ್ತಾಗಬೇಕು. ಇನ್ನು ಶೂಟಿಂಗ್ ಎಲ್ಲ ಬಾಕಿ ಇದೆ. ಕ್ಲೈಮ್ಯಾಕ್ಸು ಇನ್ನೂ ತುಂಬಾ ಜನ ಸಿಕ್ಕಾಪಟ್ಟೆ ಇದೆ. ನೋಡೋಣ ಅದು ಏನು ಕತೆ ಅಂತೇಳಿ. ಸದ್ಯಕ್ಕಂತೂ ನಿಮಗೊಂದು ಇಂಟ್ರೊಡ್ಯೂಸ್, ಇಂಥದ್ದೊಂದು ಮೂವಿ ಇದೆ. ಈಗ UI ಬರಬೇಕಾದ್ರೆ ಆರಂಭದಲ್ಲಿ ಇತ್ತಲ್ಲ, ಉಪೇಂದ್ರ ಅವ್ರು ಇಂಥದ್ದು ಮೂವಿ ಮಾಡ್ತಿದ್ದಾರೆ, ಹೆಂಗಿರ್ಬೋದು ಹಾಗೆ ಇದು ನೆಕ್ಸ್ಟ್ ಸೀನ್ಗಳು ಬರ್ತವೆ, ವೇಟ್ ಮಾಡಿ.